ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವು ತಮ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಕುರ್ರತು ಸಾದಾತ್ ಕೂರಾ ತಂಗಲ್ರವರು ಈ ಸ್ವಲ್ಪ ದಿನಗಳ ಮುಂಚೆ ನಮ್ಮಿಂದ ವಫಾತಾಗಿ ಹೋದರು. ಅಲ್ಲಾಹು ಸುಬ್ಹಾನಹು ವ ತಆಲ ಅವರ ಬರ್ಜಖಿಯಾಯ ಜೀವನವನ್ನು ಉತ್ತಮಗೊಳಿಸಿಕೊಡಲಿ, ಆಮೀನ್. ನಮ್ಮ ವಿಷಯವೇನೆಂದರೆ, ನೀವು ತಮ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಸುಲ್ತಾನುಲ್ ಉಲಮಾ ಉಸ್ತಾದುರವರು ಕುರ್ರತು ಸಾದಾತ್ ಕೂರಾ ತಂಗಲ್ರವರು ವಫಾತಾಗುವ ದಿನ ನಮ್ಮ ಕರ್ನಾಟಕದಲ್ಲಿದ್ದರು. ಕರ್ನಾಟಕದಲ್ಲಿ ನಡೆಯುವಂತಹ ಸಕಾಫಿ ಕೌನ್ಸಿಲ್ನಲ್ಲಿ ಭಾಗವಹಿಸಲು ಬೇಕಾಗಿ ಬಂದವರಾಗಿದ್ದರು ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರು. ಹಾಗೆ ಒಂದು ಮದುವೆ ಫಂಕ್ಷನ್ ಕೂಡ ಸುಲ್ತಾನುಲ್ ಉಲಮಾ ಉಸ್ತಾದ್ರವರಿಗೆ ಇತ್ತು. ಆ ಮದುವೆಗೆ 1-2 ತಿಂಗಳುಗಳ ಮುಂಚೆಯೇ ಡೇಟ್ ಫಿಕ್ಸ್ ಮಾಡಲು ಹೇಳಿದಾಗ ಸುಲ್ತಾನುಲ್ ಉಲಮಾ ಉಸ್ತಾದ್ರವರು ಆ ಮದುವೆಯವರು ಸಂಜೆಯ ಸಮಯದಲ್ಲಿ ನಿಕಾಹ್ ಮಾಡುವ ಎಂದು ಹೇಳಿದಾಗ ಸುಲ್ತಾನುಲ್ ಉಲಮಾ ಉಸ್ತಾದ್ರವರು ಸಂಜೆಯ ಸಮಯ ಬೇಡ, ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ನೀವು ನಿಕಾಹನ್ನು ಮಾಡಿರಿ, ಯಾವುದಾದರೊಂದು ಖೈರ್ ಅದರಲ್ಲಿ ನಿಮಗೆ ಇರಬಹುದು ಎಂದು ಸುಲ್ತಾನುಲ್ ಉಲಮಾ ಉಸ್ತಾದ್ರವರು ಆ ಮದುವೆಯ ಮನೆಯವರಲ್ಲಿ ಹೇಳಿದ್ದರು. ಕುರ್ರತು ಸಾದಾತ್ ಕೂರಾ ತಂಗಲ್ರವರು ವಫಾತಾದದ್ದು ಅದೇ ದಿವಸವಾಗಿತ್ತು. ಅದೇ ದಿವಸ ಎಂದು ಹೇಳಿದರೆ ಜುಲೈ 8ನೇ ತಾರೀಕಾಗಿತ್ತು. ಅವರು ಮೊದಲು ತೀರ್ಮಾನಿಸಿದಂತೆ ಜುಲೈ 8ರಂದು ಸಂಜೆಯ ವೇಳೆ ಅವರು ನಿಕಾಹನ್ನು ಮಾಡಿದ್ದರೆ, ನಿಕಾಹ್ ಸಮಯವನ್ನು ಫಿಕ್ಸ್ ಮಾಡಿದ್ದರೆ ಒಂದು ಸಮಯ ಅವರಿಗೆ ನಿಕಾಹ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕಂದರೆ ಸಯ್ಯಿದ್ ಕುರ್ರತು ಸಾದಾತ್ ಕೂರಾ ತಂಗಲ್ರವರು ವಫಾತಾದದ್ದು ಅಂದಾಜು ಬೆಳಗ್ಗೆ 10-11 ಗಂಟೆಯ ಎಡೆಯಲ್ಲಾಗಿತ್ತು. ಆ ಸಮಯದಲ್ಲಿ ನಿಕಾಹ್ ಮಾಡಿದ್ದರಿಂದ ಕೂರಾ ತಂಗಲ್ ವಫಾತಾಗುವ ಸಮಯದಲ್ಲಿ ಸುಲ್ತಾನುಲ್ ಉಲಮಾ AP ಉಸ್ತಾದರವರು ಇವರ ನಿಕಾಹ್ಗೆ ಬೇಕಾಗಿ ಕಾರ್ನಲ್ಲಿ ಹೋಗುತ್ತಿದ್ದರು ಎಂಬ ವಿಷಯವಾಗಿದೆ ನಮಗೆ ಲಭಿಸಿದ್ದು. ವಫಾತ್ ಆದ ಸಮಯವಾದ್ದರಿಂದ ಸುಲ್ತಾನುಲ್ ಉಲಮಾ ಉಸ್ತಾದರವರಿಗೆ ಆ ಮದುವೆಗೆ, ಆ ನಿಕಾಹ್ ಪ್ರೋಗ್ರಾಮ್ಗೆ ತಲುಪಲು ಸಾಧ್ಯವಾಯಿತು. ಇಲ್ಲದಿದ್ದರೆ ಸಂಜೆ ಸಮಯವಾದರೆ ಸುಲ್ತಾನುಲ್ ಉಲಮಾ ಉಸ್ತಾದರನ್ನು ಸಿಗಲು ಸಾಧ್ಯವಿರಲಿಲ್ಲ, ಹಾಗೆ ಅವರಿಗೆ ನಿಕಾಹ್ ಮಾಡಲೇ ಸಾಧ್ಯವಿರಲಿಲ್ಲ. ಆದರೆ ಸುಲ್ತಾನುಲ್ ಉಲಮಾ ಉಸ್ತಾದರವರು ಏನೋ ದೂರದೃಷ್ಟಿಯಿಂದ ಕಂಡುಕೊಂಡು ಏನಾದರೊಂದು ಖೈರ್ ಇರಬಹುದು ಎಂದು ಸುಲ್ತಾನುಲ್ ಉಲಮಾ ಉಸ್ತಾದರು ಹೇಳಿದ್ದರು. ಹಾಗೆ ಏನಾದರೊಂದು ಆ ಒಂದು ಖೈರ್ ಅವರಿಗೆ ಲಭಿಸಿದೆ. ಅವರು ಸಂಜೆಯ ಸಮಯದಲ್ಲಿ ಮಾಡಿದ್ದು ಸುಲ್ತಾನುಲ್ ಉಲಮಾ ಉಸ್ತಾದರು ಹೇಳಿದಾಗ ಬೆಳಗ್ಗೆ ಮಾಡಿ, ಈಗ ಅವರಿಗೆ ಅತ್ಯುತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಸುಲ್ತಾನುಲ್ ಉಲಮಾ ಉಸ್ತಾದರ ಆ ನೇತೃತ್ವದಿಂದ ಅವರಿಗೆ ನಿಕಾಹನ್ನು ನಡೆಸಲು ಸಾಧ್ಯವಾಯಿತು. ಹಾಗೆ ನಮ್ಮಿಂದ ವಫಾತಾದ ಕುರ್ರತು ಸಾದಾತ್ ತಂಗಲ್ ಉಸ್ತಾದರವರ ಕುರಿತು ಹೇಳುವಾಗ ನಮಗೆ ಈ ಸಮಾಜಕ್ಕೆ ಬಹಳ ಅಧಿಕ ನಷ್ಟವಾಗಿದೆ, ಬಹಳ ತುಂಬಲಾಗದ ನಷ್ಟವಾಗಿದೆ ನಮಗೆ ಇಲ್ಲಿ ಸಂಭವಿಸಿದ್ದು. ಯಾಕಂದರೆ ಸಯ್ಯಿದ್ ಕೂರಾ ತಂಗಲ್ರವರ ಕುರಿತು ಹೇಳುವಾಗ ಹಲವಾರು ಜನರ, ಅದೆಷ್ಟೋ ಲಕ್ಷಾಂತರ ಜನರ ಒಂದು ನೆರಳಾಗಿದ್ದಾರೆ ನಮ್ಮ ಕುರ್ರತು ಸಾದಾತ್ ತಂಗಲ್ ಉಸ್ತಾದರವರು. ಮಹಾನರಾದ ಸಯ್ಯಿದ್ ತಾಜುಲ್ ಉಲಮಾ ಉಳ್ಳಾಲಂ ತಂಗಲ್ರವರ ನಂತರ ಅವರ ಸ್ಥಾನದಲ್ಲಿ ನಿಂತಹ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಸಯ್ಯಿದ್ ಕೂರಾ ತಂಗಲ್ರವರು. ಸಯ್ಯಿದ್ ಕೂರಾ ತಂಗಲ್ರವರು ಹಲವಾರು ಪ್ರೋಗ್ರಾಮ್ಗಳಿಗೆ ಮುಂಚೆಯ ದಿನ ಹೋಗಿದ್ದರು. ಮನೆ ಒಕ್ಕಲಿನಂತಹ, ಹಾಗೆ ಮಸೀದಿ ಉದ್ಘಾಟನೆಯಂತಹ ಹಲವಾರು ಪ್ರೋಗ್ರಾಮ್ಗಳಿಗೆ ಹೋಗಿ ಒಳ್ಳೆಯ ಹುಷಾರಿನಲ್ಲಿದ್ದರು. ನಂತರ ಮುಂಜಾನೆ ಬೆಳಗ್ಗೆ ಅವರು ಎದ್ದು ಸ್ವಲ್ಪ ಸಮಯದ ನಂತರ ಅವರು ಅವರ ಮಕ್ಕಳನ್ನು, ಅವರ ಹೆಂಡತಿಯನ್ನು ಕರೆದುಕೊಂಡು ಎಲ್ಲವನ್ನೂ ಹೇಳಿದರು. ನಾನು ಶೈಖ್ ಜೀಲಾನಿ ರಲಿಯಲ್ಲಾಹು ಅನ್ಹುರವರ ಸನಿಹಕ್ಕೆ ಹೋಗುತ್ತಿದ್ದೇನೆ, ಯಾರೂ ಕೂಡ ಬೇಜಾರು ಮಾಡಬಾರದು, ನಾನು ಹೋಗುತ್ತೇನೆ ಎಂದೆಲ್ಲ ಹೇಳಿ ಒಂದು ಪಾಯಸವನ್ನು, ಒಳ್ಳೆಯ ಪಾಯಸವನ್ನು ತುಂಬ ಮಾಡಿ ಇಡು, ತುಂಬ ಜನರು ಇಲ್ಲಿಗೆ ಬರಲಿದ್ದಾರೆ ಎಂದೆಲ್ಲ ಭವಿಷ್ಯ ನುಡಿದುಕೊಂಡು ಅವರು ಅಲ್ಲಿಂದ ಲಾ ಇಲಾಹ ಇಲ್ಲಲ್ಲಾ ಎಂಬ ಕಲಿಮತು ತೌಹೀದವನ್ನು ಉಚ್ಚರಿಸಿಕೊಂಡು ಈ ಭೂಮಿ ಲೋಕದಿಂದ ವಫಾತಾಗಿ ಹೋದರು, ಈ ಭೂಮಿ ಲೋಕವನ್ನು ತ್ಯಜಿಸಿದರು. ಅಲ್ಲಾಹು ಸುಬ್ಹಾನಹು ವ ತಆಲ ಅವರ ಕಬ್ರ್ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಿ, ಆಮೀನ್ ಎಂದು ದುವಾ ಮಾಡುತ್ತಿದ್ದೇನೆ. ಕುರ್ರತು ಸಾದಾತ್ ತಂಗಲ್ ಉಸ್ತಾದರವರ ಇಸ್ಲಾಮಿಕ ಆದರ್ಶದ ಕುರಿತು ಹೇಳುವುದಾದರೆ ಅದು ಬಹಳ ಗಟ್ಟಿಯಾದ ನಿಲುವಾಗಿದೆ. ಅವರು ಉಳ್ಳಾಲಂನ ಕಾಜಿಯಾಗಿದ್ದಾರೆ, ಹಾಗೆ ಹಲವಾರು ಜಿಲ್ಲೆಗಳ ಹಲವಾರು ಮಸೀದಿಗಳ ಮಹಲ್ಗಳ ಕಾಲಿ ಕೂಡ ಅವರು ಆಗಿದ್ದಾರೆ.
ಇಸ್ಲಾಮಿಕವಾಗಿ ಏನು ಹೇಳುವುದಿದ್ದರೂ ಅವರದ್ದು ಗಟ್ಟಿಯಾದ ನಿಲುವಾಗಿದೆ. ಅವರು ಒಳ್ಳೆ ರೀತಿಯಲ್ಲಿ ಚಿಂತಿಸಿಯೇ ಹೇಳುತ್ತಾರೆ. ಹೇಳಿದರೆ ಅದರಲ್ಲಿ ಬದಲಾವಣೆ ಮಾಡುವ ಅವಶ್ಯಕತೆಯೇ ಇಲ್ಲ ಎಂಬುದು ನಮಗೆಲ್ಲರಿಗೂ ಕಂಡಂತಹ ಸಂಗತಿಯಾಗಿದೆ. ನಾವೆಲ್ಲರೂ ಅವರ ನೇತೃತ್ವವನ್ನು ಆಗಿದ್ದೇವೆ. ನಾವೆಲ್ಲರೂ ಕೂಡ ಅವರ ನೆರಳಿನಲ್ಲಿಯೇ ಇಷ್ಟು ವರ್ಷ ಬಾಳಿದವರಾಗಿದ್ದೇವೆ. ಹಾಗೂ ಅವರ ಮತ್ತಿತರ ಜೀವನದಲ್ಲಿ ಬಹಳ ಸಿಂಪಲ್ಸಿಟಿಯನ್ನು ಮಾಡಿದಂತಹ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಇವರು ವಫಾತಾದ ನಂತರ ನಮಗೆ ಹಲವಾರು ರೀತಿಯ ವಾಯ್ಸ್ ಕ್ಲಿಪ್ಗಳು ಹಾಗೆ ವಿಡಿಯೋಗಳು ಮುಸ್ಲಿಮರು ಹಾಗೂ ಅಮುಸ್ಲಿಮರು ಕೂಡ ಇವರ ಕುರಿತು ಒಳ್ಳೆಯದನ್ನು ಹೇಳುವುದು ನಾವು ಕಂಡಿದ್ದೇವೆ. ಎಲ್ಲರಿಗೂ ಕೂಡ ಒಂದು ಸಾಂತ್ವನವಾಗಿದ್ದರು ಮಹಾನರಾದ ಸಯ್ಯಿದ್ ಕುರ್ರತು ಸಾದಾತ್ ತಂಗಳುಸ್ತಾದರವರು. ಹಿಂದೂಗಳು ಕ್ರಿಶ್ಚಿಯನ್ಗಳೆಲ್ಲರೂ ಕೂಡ ಇವರ ಕುರಿತು ಹೊಗಳಿದ್ದಾರೆ. ಯಾಕಂದರೆ ಅವರು ಕೂಡ ಇವರ ಜೀವನದ ಸಮಯದಲ್ಲಿ, ಇವರು ಜೀವಿಸಿದ್ದ ಸಮಯದಲ್ಲಿ ಇವರಿಂದ ಹಲವಾರು ಆಶೀರ್ವಾದಗಳನ್ನು ಪಡೆದು, ನೀರುಗಳನ್ನು ಪಡೆದು ಅವರ ದೊಡ್ಡ ದೊಡ್ಡ ರೋಗಗಳಿಗೆ ಅದರ ಶಮನಕ್ಕೆ ಸಯ್ಯಿದ್ ಕುರ್ರತು ಸಾದಾತ್ ತಂಗಳುಸ್ತಾದರವರು ಕಾರಣವಾಗಿದ್ದಾರೆ ಎಂಬುದನ್ನು ಅವರೇ ಹೇಳುತ್ತಿದ್ದಾರೆ. ಸಯ್ಯಿದರವರನ್ನು ನೋಡಲು ಯಾರಾದರೂ ಬಂದರೆ ಅವರಿಗೆ ತಾರತಮ್ಯವನ್ನು ಅವರು ನೋಡುವುದಿಲ್ಲ. ಕಪ್ಪು ಬಿಳಿ ಎಂಬ ತಾರತಮ್ಯವೋ ಅಥವಾ ದೊಡ್ಡವರು ಚಿಕ್ಕವರು ಎಂಬ ತಾರತಮ್ಯವೋ, ಅವರ ಸ್ಥಾನವಾಗಲಿ ಅವರ ವಯಸ್ಸಾಗಲಿ ಏನೂ ನೋಡದೆ ಅವರಿಗೆ ಎಲ್ಲರಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಮನ್ವತೆಯನ್ನು ಕಾಪಾಡಿದಂತಹ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಸಯ್ಯಿದ್ ಕೂರಾ ತಂಗಳ್ರವರು. ಯಾವ ದೊಡ್ಡ ಮಂತ್ರಿಯಾಗಲಿ ಚಿಕ್ಕ ಕೂಲಿ ಕಾರ್ಮಿಕನಾಗಲಿ ಫಸ್ಟ್ ಬಂದವರಿಗೆ ಇವರು ಆಶೀರ್ವಾದವನ್ನು ನೀಡುತ್ತಿದ್ದರು, ಸಲಹೆಗಳನ್ನು ನೀಡುತ್ತಿದ್ದರು. ಇಸ್ಲಾಮಿಕವಾಗಿ ಏನು ಸಂಶಯ ಕೇಳಿದರೂ, ಯಾವೊಂದು ಡೌಟನ್ನು ನಾವು ಕೇಳಿದರೂ ಕೂಡ ಅವರು ಗಟ್ಟಿಯಾದ ನಿಲುವಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಂತಿಸಿಕೊಂಡು ನೋಡಿಕೊಂಡು ಉತ್ತರವನ್ನು ನೀಡುತ್ತಿದ್ದರು.